ಇವತ್ತು ಎಂಗೇಜ್ಮೆಂಟ್ ಪ್ಲೇಟ್ ಡೆಕೋರೇಷನ್ ಇದೆ. ಸೊ ಹಾಗಾಗಿ ನಾವು ಬಂದಿದ್ದೀವಿ ಆದಿಚುಂಚನಗಿರಿ ನಿಯರ್ ಇರೋ ಒಂದು ವೆನ್ಯೂಗೆ. ಆ್ಯಂಡ್ ಇದಿರೋದು ಹಾಸನ್ ರೋಡಲ್ಲಿ. ಇವತ್ತು ಇಲ್ಲಿ ಕಸ್ಟಮರ್ ರಿಕ್ವೈರ್ಮೆಂಟ್ಸ್ ಇರೋದು 9 ಪ್ಲೇಟ್ಸ್ ವಿತ್ ಐಟಮ್ ಆ್ಯಂಡ್ 7 ಪ್ಲೇಟ್ಸ್ ವಿತೌಟ್ ಐಟಮ್ ಡೆಕೋರೇಷನ್ ಬೇಕಾಗಿತ್ತು. ಸೊ ಹಾಗಾಗಿ ಐಟಮ್ಸ್ ಎಲ್ಲ ಲೋಡ್ ಮಾಡಿಕೊಂಡು ವೆನ್ಯೂಗೆ ಹೊರಟ್ವಿ. ಆ್ಯಂಡ್ ಇದು ಹೋಗ್ಬೇಕಾದ್ರೆ ಆನ್ ದ ವೇ ಒಂದು ಹೋಟೆಲ್ ಕಾಣಿಸ್ತು. ಲೈಕ್ ಮಾರ್ನಿಂಗ್ಗೆ ಒಂಥರ ಗುಡ್ ವೈಬ್ ಥರ ಬೋರ್ಡ್ಸ್ಗಳ ಸೌಂಡು. ಇಲ್ಲಿ ಟೀ ಬ್ರೇಕ್ ಮುಗಿಸ್ಕೊಂಡು ನಾವು ಇಲ್ಲಿಂದ ಹೊರಟಿದ್ದು ವೆನ್ಯೂಗೆ. ಆ್ಯಂಡ್ ವೆನ್ಯೂಗೆ ಹೋಗೋ ಅಷ್ಟರಲ್ಲಿ ಬ್ಯಾಕ್ ಡ್ರಾಪ್ ಎಲ್ಲ ಕಂಪ್ಲೀಟ್ ಆಗಿತ್ತು. ಬಿಕಾಸ್ ನಾವು ಬ್ಯಾಂಗ್ಳೂರಿಂದ ಮಾರ್ನಿಂಗ್ ಹೊರಟು ಬಂದಿದ್ದು. ಆ್ಯಂಡ್ ಲೊಕೇಶನ್ಗೆ ಹೋಗೋದಾದಮೇಲೆ ಐಟಮ್ಸ್ ಎಲ್ಲ ಜೋಡಿಸ್ಕೊಂಡು ರೆಡಿ ಮಾಡ್ಕೊಳ್ತಾ ಇದ್ದೆ. ಆ್ಯಂಡ್ ಇವತ್ತು ಇಲ್ಲಿ ನಾನು ಡಬಲ್ ಸ್ಟೆಪ್ ವಿಳ್ಯದೆಲೆ ಆರ್ಟ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಇದು ನಾನು ಫಸ್ಟ್ ಟೈಮ್ ಟ್ರೈ ಮಾಡಿದ್ದು. ಸೊ ಚೆನ್ನಾಗಿ ಬಂದಿದೆ, ನನಗೂ ಕೂಡ ತುಂಬ ಇಷ್ಟ ಆಯಿತು. ನಿಮಗೇನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ. ಆ್ಯಂಡ್ ಫಸ್ಟ್ ಟ್ರೈಯಲ್ಲೇ ಚೆನ್ನಾಗಿ ಬಂದಿದೆ ಅಂತ ಅನ್ನಿಸ್ತು. ಆ್ಯಂಡ್ ಇದು ಇಲ್ಲಿ ಕಸ್ಟಮರ್ದು ಸ್ಟೇಜ್ ಮೇಲೆ ಪೂಜೆ ಫಂಕ್ಷನ್ ನಡೀತಾ ಇದೆ. ಸೊ ಈ ಪೂಜೆ ಆದಾದಮೇಲೆ ನಾವು ಇಲ್ಲಿ ಏನು ಐಟಮ್ಸ್ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಲ್ಲ ಇದನ್ನೆಲ್ಲ ಸ್ಟೇಜ್ ಮೇಲೆ ಜೋಡಿಸಿ ಡೆಕೋರೇಟ್ ಮಾಡಬೇಕಾಗಿತ್ತು. ಆ್ಯಂಡ್ ಈ ಕಸ್ಟಮರ್ ಕಸಿನ್ದು ಕೂಡ ಎಂಗೇಜ್ಮೆಂಟ್ ಪ್ಲೇಟ್ ಡೆಕೋರೇಷನ್ ನಾನೇ ಮಾಡಿದ್ದೆ. ಆ್ಯಂಡ್ ಇವತ್ತು ಇವ್ರದ್ದು ಕೂಡ ಎಂಗೇಜ್ಮೆಂಟ್ ಪ್ಲೇಟ್ ಡೆಕೋರೇಷನ್ ನಾನೇ ಮಾಡ್ತಾಯಿದ್ದೀನಿ. ಆ್ಯಂಡ್ ಇವತ್ತು ಇಲ್ಲಿ ನಾನು ಐಟಮ್ಸ್ಗಳೆಲ್ಲ ಜೋಡಿಸ್ಕೊಂಡು ಡೆಕೋರೇಟ್ ಮಾಡಿ ಈ ಥರ ಫೈನಲಾಗಿ ಜೋಡಿಸಿದ್ದೀನಿ. ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ. ನಿಮಗೇನಾದರೂ ಇಷ್ಟ ಆದರೆ ಲೈಕ್ ಮಾಡಿ. ಆ್ಯಂಡ್ ನಿಮಗೇನಾದರೂ ರಿಕ್ವೈರ್ಮೆಂಟ್ಸ್ ಇದ್ದರೆ ಇನ್ಸ್ಟಾಗ್ರಾಮಲ್ಲಿ ನಂಬರ್ ಕೂಡ ಪ್ರೊವೈಡ್ ಮಾಡಿದ್ದೀನಿ. ನಾರ್ಮಲ್ ಕಾಲ್ ಅಥವಾ ವಾಟ್ಸಪ್ ಕಾಲ್ನ ಮಾಡಿ ನಿಮ್ಮ ಆರ್ಡರ್ಗಳನ್ನ ಬುಕ್ ಮಾಡ್ಕೊಳ್ಬೋದು. ಆ್ಯಂಡ್ ಕಸ್ಟಮರ್ಗೆ ತುಂಬ ಇಷ್ಟ ಆಯಿತು, ಚೆನ್ನಾಗಿ ಬಂದಿದೆ ಅಂತ ಹೇಳಿದ್ರು. ಆಲ್ಮೋಸ್ಟ್ ಲಾಸ್ಟ್ ಇವ್ರ ಕಸಿನ್ದು ಎಂಗೇಜ್ಮೆಂಟಲ್ಲಿ ನನ್ನ ನೋಡಿದ್ರಿಂದ ತುಂಬ ಜನ ಇಲ್ಲಿ ನೋಡಿ ಮಾತಾಡ್ಸಿದ್ರು. ಆ್ಯಂಡ್ ತುಂಬ ಥ್ಯಾಂಕ್ ಯು. ಕಸ್ಟಮರ್ಗೆಲ್ಲ ತುಂಬ ಇಷ್ಟ ಆಯಿತು. ಆ್ಯಂಡ್ ಇವರೊಂದು ಕಸ್ಟಮೈಸೇಷನ್ ರಿಂಗ್ ಸ್ಟ್ಯಾಂಡ್ನ ಕೂಡ ನನಗೆ ಕೊಟ್ಟಿದ್ದರು. ಅದನ್ನು ಕೂಡ ಪ್ಲೇಸ್ ಮಾಡಿ ಅಂತ ಹೇಳ್ಬಿಟ್ಟು ನಾನು ಅದನ್ನು ಟರ್ನ್ ಮಾಡೋ ಥರ ಜಸ್ಟ್ ಆ ಥರ ಜೋಡಿಸಿದ್ದೀನಿ ಅಲ್ಲಿ. ಸೊ ಇದು ಒಂಥರ ನೋಡೋದಕ್ಕೆ ಹೈಲೈಟ್ ಆಗಿತ್ತು. ಆ್ಯಂಡ್ ಇಲ್ಲಿ ಡೆಕೋರೇಟ್ ಮಾಡಿ ನಮಗೆ ಟೈಮ್ ಇದ್ದಿದ್ದರಿಂದ ನಾವು ಇಲ್ಲಿ ಆದಿಚುಂಚನಗಿರಿ ಮಠಕ್ಕೆ ಹೊರಟು ಬರೋಣ ಅಂತ ಹೇಳಿ ಹೊರಟ್ವಿ. ಅಲ್ಲಿಂದ ಹೋಗಿ ಆದಿಚುಂಚನಗಿರಿಯಲ್ಲಿ ದೇವಸ್ಥಾನದ ದರ್ಶನ ಕೂಡ ಮುಗಿಸ್ಕೊಂಡು ಅಲ್ಲೆಲ್ಲ ನೋಡಿಕೊಂಡು ಅಲ್ಲಿಂದ ನಾವು ಮತ್ತೆ ವೆನ್ಯೂಗೆ ವಾಪಸ್ ಬಂದೆ. ಬಿಕಾಸ್ ಫಂಕ್ಷನ್ ಆಗೋ ಅಷ್ಟರಲ್ಲಿ ಸ್ವಲ್ಪ ನಮಗೆ ಟೈಮ್ ಇತ್ತು. ಅದು ಕೂಡ ನಿಯರ್ ಒಂದು 10 ಕಿಲೋಮೀಟರ್ಸ್ ಒಳಗಡೆ ಇದ್ದಿದ್ದರಿಂದ ನಾವು ಈ ಲೊಕೇಶನ್ಗೆ ಹೋಗಿ ದೇವ್ರ ದರ್ಶನ ಕೂಡ ಮುಗಿಸ್ಕೊಂಡು ಅಲ್ಲಿಂದ ಹೊರಟು ಬಂದು ಮತ್ತೆ ಐಟಮ್ಸ್ಗಳನ್ನೆಲ್ಲ ಪ್ಯಾಕ್ ಮಾಡಿಕೊಂಡು ವಾಪಸ್ ನಮ್ಮ ಬೆಂಗಳೂರು ಕಡೆಗೆ ರಿಟರ್ನ್ ಆಗ್ತಾಯಿದ್ದೀವಿ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್. ನಿಮಗೂ ಏನಾದರೂ ಇದೇ ಥರ ನಿಮ್ಮ ಲೊಕೇಶನ್ಗೆ ಬಂದು ಡೆಕೋರೇಟ್ ಮಾಡಬೇಕು ಅಂದರೆ ನನ್ನ ಕಾಂಟ್ಯಾಕ್ಟ್ ಮಾಡಿ. ಥ್ಯಾಂಕ್ ಯು. ಆ್ಯಂಡ್ ಇಲ್ಲಿ ಕೆಲವುದು ಮಠಗಳದ್ದು ಸ್ವಲ್ಪ ಇದೆಲ್ಲ ಪಿಕ್ಚರ್ಸ್ನ ನೋಡ್ತಾ ಇದ್ವಿ. ಆ್ಯಂಡ್ ಟೈಮಲ್ಲಿ ನನಗೆ ಸೀರಿಯಲ್ ಆ್ಯಕ್ಟರ್ ಕೂಡ ಸಿಕ್ಕಿದ್ರು, ಅಲ್ಲಿ ಅವ್ರನ್ನ ಕೂಡ ಮಾತಾಡಿಸ್ದೆ. ಸೊ ತುಂಬ ಚೆನ್ನಾಗಿ ಅನ್ನಿಸ್ತು. ಆ್ಯಂಡ್ ಕಸ್ಟಮರ್ ಕೂಡ ನನ್ನ ಡೆಕೋರೇಷನ್ ಬಗ್ಗೆ ರಿವ್ಯೂನ ಕೊಟ್ಟರು. ಸೊ ತುಂಬ ಖುಷಿ ಆಯಿತು. ಅವರು ಕೂಡ ತುಂಬ ಚೆನ್ನಾಗಿದೆ. ಆ್ಯಂಡ್ ನಮ್ಮದು ನೆಕ್ಸ್ಟ್ ಯಾವುದೇ ಫಂಕ್ಷನ್ ಇದ್ದರೂ ಕೂಡ ನಿಮಗೆ ಇನ್ಫಾರ್ಮ್ ಮಾಡ್ತೀವಿ ಅಂತಂತಂದರು. ಸೊ ಹಾಗಾಗಿ ನನಗೂ ಕೂಡ ತುಂಬ ಖುಷಿಯಾಯಿತು. ಅವರೆಲ್ಲ ರಿವ್ಯೂ ಕೊಟ್ಟಿದ್ದು ಕೂಡ ನನಗೆ ತುಂಬ ಖುಷಿಯಾಯಿತು. ಥ್ಯಾಂಕ್ ಯು ಮ್ಯಾಮ್.